ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಹೇಳಿದೆ, ನಾನು ಇಲ್ಲಿ ಬೀದರ್ ಅಂದ್ರೆ ಗುರ್ತಿಡ್ತೇವೆ ಅಣ್ಣವ್ರು ಅಂತೀನಿ, ನಾನು ಬೆಂಗಳೂರು ಅಂದೆ. ಸರಿ ಸರಿ ಏನು ಮಾಡ್ತೀರಾ ತಾವು? ಅಣ್ಣ ನಿಮ್ಮ ಮನೇಲಿ ನಾನು ಕೆಲಸ ಮಾಡಬೇಕು ಅಂದೆ. ಕೆಲಸ ಮಾಡ್ತೀರಾ? ನಿಮ್ಮ ಕಾರ್ ಓಡ್ಸೋಕೆ ಬರುತ್ತಾ ಅಂದರು. ಇಲ್ಲ ಅಣ್ಣ ಕಾರ್ ಓಡ್ಸೋಕೆ ಬರೋಲ್ಲ. ಮತ್ತು ಏನು ಕೆಲಸ ಮಾಡ್ತಾ? ಅಣ್ಣ ನಾನು ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ. ಓಹೋ, ರಂಗಭೂಮಿಯಲ್ಲಿ ಪಾತ್ರ ಮಾಡಬೇಕು, ಮನೇಲಿ ಕೆಲಸ ಮಾಡಬಾರ್ದು ಅಂತಂದರು. ಆಮೇಲೆ ಅಣ್ಣ ಒಂದು ಚಾನ್ಸು ಅಂದ್ರೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ನಡೀತದೆ, ಕಂಠೀರವ ಸ್ಟುಡಿಯೋಗೆ ಬನ್ನಿ ಅಂದರು. ಇಲ್ಲಿ ಬಂದೆ, ಕಂಠೀರವ ಸ್ಟುಡಿಯೋ ನನಗೆ ಸಿಗಲಿಲ್ಲ. ಆಮೇಲೆ ಅದಿರುತ್ತೆ ಹಂಗೆ ಮತ್ತೆ ಮಧ್ಯೆ ಗ್ಯಾಪ್ ಆಗೋಯ್ತು. ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಬಾರಮ್ಮದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೆ. ಆ ನಂತರ ಶಿವಣ್ಣವ್ರ ಜೊತೆ ಒಂದು 8-10 ಸಿನಿಮಾ ಮಾಡಿದೆ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ. ಮತ್ತು ಪುನೀತ್ ಸರ್ ಜೊತೆ ಒಂದು 3-4 ಮಾಡಿದೆ. ಮಾಡಿ ನೋಡಿ ನಾನು 3ನೇ ತಲೆಮಾರು ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಅಂತ ನಾನು ಅನ್ಸ್ಕೊತೀನಿ.